ನೆಮ್ಮದಿ ನೋಡಿ ರೂಮ್ ಎಲ್ಲ ಸಿಕ್ತಲ್ಲ ರಿಲೀಫ್ ಹಿಂಗೆ ಮಾಡ್ತಾರೆ ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೆ. ಈಗ ಪೊಲೀಸ್ ಸ್ಟೇಷನ್ ಫುಲ್ ಲೈಟೆಲ್ಲ ಆಫ್ ಮಾಡಿಬಿಟ್ರು. ಒಳ್ಳೆ ನೈಟ್ 10 ಗಂಟೆ ಆಗ್ತಿದ್ದೆ ಫುಲ್ಲು ಲೈಟ್ ಆಫ್ ಮಾಡಿರೋ ಬಂದು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಎಲ್ಲ ಚಿತ್ರಾನ್ನ ಮಿರ್ಚಿ ತಿಂದು ಒಂದು ಐಸ್ ಕ್ರೀಮ್ ತಿಂದು. ಇದ್ರ ಹೆಸರು ಏನಂತಂದು ಗೊತ್ತಿಲ್ಲ. ಬೆಳಗ್ಗೆ ಒಂದು 5 ಗಂಟೆ ಆಯಿತು. 4 ಗಂಟೆಲಿ ತಾನೇ ರೆಡಿ ಆಗಿ ಬರೋತ್ತಿಗೆ 5 ಗಂಟೆ ಆಯ್ತು. ಓಪನ್ ಇದೆ 5 ಗಂಟೆಗೆ. ಸೊ ಹೋಗಿ ಸೀದಾ ದರ್ಶನ ಮಾಡ್ಕೊಂಡು ಫಸ್ಟು ನೋಡಿದ್ರೆ ಫುಲ್ಲು ಜನ ಇದ್ದಾರೆ. ಇನ್ನು ಲೈಟು ಕೂಡ ಆನ್ ಆಗಿಲ್ಲ. ಈಗ ಸ್ಟಾರ್ಟಿಂಗ್ ಹಿಂಗೆಲ್ಲ ಕ್ಯೂ ಇದ್ದಿದ್ದಿಲ್ಲ, ಇದೆಲ್ಲ ಸುತ್ತರ್ಕೊಂಡು ಬಂದಿದ್ದೀವಿ ಕ್ಯೂಗೆ. ಇಲ್ಲಿದೆ ಕ್ಯೂ. ನಾನು ಹೇಳಿಲ್ಲ, ಇಲ್ಲಿ ಬರೀ ರೌಂಡ್ ಹೊಡೆಯೋದೇ ಆಯಿತು ಜೀವನ. ಎಷ್ಟು ಜನ ಇದ್ದಾರೆ ಇಷ್ಟೊತ್ತಿಗೆ. ಇವ್ನಿಗೆ ಹೇಳಿದೆ, ನಾನು ಹೇಳ್ದೆ ಎದ್ದು ರೆಡಿ ಆಗೋ ಹೋಗೋಣ ಅಂದರೆ ಹೇಳಿದೆ ಇವನು. ಯಾರು ರೆಡಿಯಾಗಿ 4 ಎದ್ದಾನೆ 40 ನಿಮಿಷ ಹೋಗ್ಯಾನೆ ಅವನೇ. 40 ನಿಮಿಷ ಮಟ್ಟ ಸ್ನಾನ ಮಾಡೋನು ಅವನು. ಏಳು ಎಷ್ಟು ಜನ ಆಗೋರು ತಗೊಂಡು ಹೊಡಿತಾನೆ ಅಲ್ಲಿ ಹೋಗೋದು ಕಡೆ. ಇವಾಗ ಅಲ್ಲಿ ಔಟ್ ಸೈಡ್ ಈಗ ಕ್ಯೂವಿಂದ ಆಯಿತು. ಒಳಗೆ ಹೆಂಗಿದೆ ಕ್ಯೂ ನೋಡೋಣ. ಮತ್ತೆ ಮೆಟ್ಲು ಹಾಕೊಂಡು ಹೋಗ್ಬೇಕು. ಹಿಂಗೆ ಹೋಗಿ ಬಿತ್ತನ್ ರೌಂಡ್ ಹೊಡ್ಯಾಕ ವರ್ಲ್ಡ್ ಇರ್ತೈತಿ. ಕ್ಯೂ ಮುಗಿಸ್ಕೊಂಡು ಸೀದಾ ದರ್ಶನ ಹೋಗೋಣ ಒಳಗಡೆ. ಅಂತ ದರ್ಶನ ಆಯಿತು, ಮುಗಿಸ್ಕೊಂಡು ಬಂದೀವಿ ಹೊರಗಡೆ. ಎಲ್ಲಿ ಸೀದಾ ಅಲ್ಲಿದ್ದ ಎಂಟ್ರಿ ಆಗಿ ಹಿಂಗೆ ಬಂದು ಹಿಡಿದು ತಳ ನೆಮ್ಮದಿ ಎಲ್ಲಿದೆ. ಒಬ್ಬ ಎಷ್ಟು ಜನ ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಏನು ಭಾಳ ಲೇಟು ಆಗಿಲ್ಲ. ಒಂದು 6:30 7 ಆಗಿರ್ಬೋದೇನು ಅಷ್ಟೇ. ನೋಡಿ ಎಷ್ಟು ಜನ ಅವರೇ. ಯಪ್ಪ, ನಾವೇನಾದ್ರೂ ಇನ್ನೂ ಲೇಟಾಗಿ ಏನಾದರೂ ಹೋಯ್ತ ದರ್ಶನಕ್ಕೆ, ಇಲ್ಲೇ ಇಷ್ಟು ಜನ ಅವ್ರು. ಇನ್ನು ಕ್ಯೂ ಆಗಿನ ಎಷ್ಟು ಜನ ಇದ್ದಾರೋ ಏನೋ. ಎಲ್ಲಿ ಮಠ ನೋಡಿ, ಅಲ್ಲಿ ಮಠ ನಿಮ್ಗೆ ಬರೀ ತೆಲೆನೇ ಕಾಣುತ್ತೆ. ಎಷ್ಟು ಜನ ಸೇರಿದ್ದಾರೆ ಅಲ್ಲೇ. ನಾನು ಯಾವಾಗಲೂ ಗುರುವಾರ ದರ್ಶನಕ್ಕೆ ಹೋಗ್ತಿದ್ದೆ. ಗುರುವಾರ ಕೂಡ ನಾನು ಇಷ್ಟು ಜನ ನೋಡಿದ್ದಿಲ್ಲ. ಶನಿವಾರ ಭಾನುವಾರ ನಮಗೆ ಕ್ಯೂ ದರ್ಶನದಲ್ಲಿ ಸಿಗಲಿಲ್ಲ. ಬಟ್ ಇಲ್ಲಿ ಪ್ರಸಾದದಲ್ಲಿ ಮಾತ್ರ ಭಾಳ ಹೊತ್ತಾಗಿದೆ. ನಮ್ಮ ಹುಡುಗ ಮ್ಯಾಜಿಕ್ ನೋಡಿ ಹಿಂಗಿದೆ. ಹಂಗೆ ಹೆಸರು ಹಿಂಗೆ ಆಗಿಬಿಡುತ್ತೆ. ಹಿಂಗೆ ತಿರುಗಿಸ್ಬಿಟ್ರೆ ಪ್ರಸಾದ ಹತ್ರನೇ ಫುಲ್ಲು ಜನ ಇದ್ದರು. ಇವಾಗ ಪ್ರಸಾದನ ಆಯ್ತು, ದರ್ಶನನ ಆಯ್ತು. ಇನ್ನೇನು ಹುಡುಗ ಸ್ವಲ್ಪ ಪರ್ಚೇಸ್ ಮಾಡ್ಬೇಕಂದ, ನಾವು ಸ್ವಲ್ಪ ಹಿಂಗೆ ಪರ್ಚೇಸ್ ಮಾಡೋಣ ಅಂತ ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೀವಿ. ನಾವು ಒಂದಿಷ್ಟು ರುದ್ರಾಕ್ಷಿ ಅವು ಇವನ್ನ ತಗೊಂಡು ಇದನ್ನು ಮಾಡೋಣ ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದೆ. ಏನಿದ್ರು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪ್ಲೇಸ್ ಕೊಡ್ತಾರೆ. ಆ ಪ್ಲೇಸ್ ಎಲ್ಲ ಆದಷ್ಟು ನಿಮಗೆ ತೋರಿಸ್ತೇನೆ. ಫಸ್ಟು ಟಿಫನ್ ಮಾಡ್ಬೇಕು. ಬೆಳಗ್ಗೆ ಟಿಫನ್ ಮಾಡಿದ ಏನಿಲ್ಲ, ಫುಲ್ಲು 5 ಗಂಟೆಯಿಂದ ಎದ್ದ ಬರೀ ಅದೇ ಆಗಿದೆ. ಸೊ ಇಲ್ಲಿಂದ ಹೋಗಿ ಫಸ್ಟು ಟಿಫನ್ ಮಾಡೋಣ, ಆಮೇಲೆ ಉಳಿಕಿದ ಪ್ಲೇಸ್ ಎಲ್ಲ ತೋರಿಸ್ತೀನಿ ಆದಷ್ಟು. ಇದು ನನ್ನ ಬೈಕಿನ ವ್ಯವಸ್ಥೆ. ಸಿದ್ದು ಬೇಬಿ ಎಲ್ಲ ಫುಲ್ಲು ಮಣ್ಣು. ವಾ, ಇವಾಗ ಹೋದರೆ ನೆಕ್ಸ್ಟ್ ಸರ್ವಿಸ್ ಬಿಡಬೇಕು. ಮೇನ್ ಎಂಟ್ರೆನ್ಸ್ ಹಿಂಗೆ ಒಳಕ್ಕೆ ಹೋದರೆ ಮುಗೀತು. ನಾವು ಎಕ್ಸಿಟ್ ಆಗಿ ಬಂದ್ವಲ್ಲ, ಇಲ್ಲೊಂದು ಆಂಜನೇಯ ಇದೆ. ಅಭಯ ಆಂಜನೇಯ ಅಂತ ನೋಡಿ ಎಷ್ಟು ದೊಡ್ಡದಿರುತ್ತೆ.
ಇಲ್ಲ ಇತ್ಲೇ ಓಪನ್ ಇಲ್ಲ ಪಂಚಮುಖಿ ಗಣ ಮತ್ತು ಪಂಚಮುಖಿ ಆಂಜನೇಯ ಬಂದ್ವಿ ಹೋಯ್ತು ವರ್ಷ ಹೆಂಗಿದೆ ಅಂದರೆ ಕಲ್ಲು ನಾನು ಇಲ್ಲಿಗೆ 2017 ಬಂದಂಗಿದ್ದೆ. ಅವಾಗ ಫುಲ್ಲು ಕರ್ರಿಗೆ ತೆಳ್ಳಗಿದ್ದೆ. ಇದೇ ಪ್ಲೇಸನಿಂದ ವೀಡಿಯೋ ಫೋಟೋ ಎಲ್ಲ ಮಾಡಿದ್ದೆ. ಆ ಫೋಟೋ ಹುಡುಕಿದೆ ಸಿಗಲೇ ಇಲ್ಲ. ಬಟ್ ನೆನಪಿದೆ ನನಗೆ ಇಲ್ಲೇ ಫೋಟೋ ಎಲ್ಲ ತಗೊಂಡಿದ್ದು. ನೋಡೋಣ ನಾವು ಫೋಟೋನ ಹುಡುಕ್ತೀನಿ, ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ. ಅಂತ ಏನು ಸೈಕ್ ಆಯ್ತಾ ಇದು ಫುಲ್ ಗಮನ ಸೇತು. ನಾವು ಹಿಂಗೆಲ್ಲ ಹಳೆ ಮೆಮೊರಿಗಳು ಎಲ್ಲ ಹೆಂಗೆ ನೆನಪಾಗಿಬಿಡುತ್ತೆ. ಯಾವಾಗ ಈ ಥರ ಬಂದಿದ್ರೆ ಹೋಗಿದ್ರೆ ನಿನ್ನೆ ಹೇಳಿದ್ದ ಟ್ರಾವೆಲ್ ಮಾಡಿ ಮಾಡಿ ಮಖ ಮತ್ತೆ ಇದೇ ಒಟ್ಟು ಹುಡ್ಕೊಂಬಂದು ಮತ್ತೆ ಇಲ್ಲೇ ಊಟ ಮಾಡಿದ್ವಿ. ಚಪಾತಿ ರೊಟ್ಟಿ. ನೆಕ್ಸ್ಟ್ ಟೈಮ್ ಯಾವಾಗ ನಾವು ಊಟಕ್ಕೆ ಬಂದರೆ ಈ ಥರ ಭೀ ಇಲ್ಲಿ ಊಟ ಮಾಡಿ. ವೀರಶೈವ ಲಿಂಗಾಯತ ಅಂತ ಹೋಟ್ಲು ಸಾಕತ್ತಾಗಿ ಮಾಡ್ತಾರೆ ಅಡುಗೆ ಎಲ್ಲ. ಗಂಗಾವತಿ ದಾಟಿ ಬಂದ್ವಿ, ಮಳೆ. ಫೈನಲಿ ಮುಗೀತು ಮಂತ್ರಾಲಯ ಟ್ರಿಪ್ಪು. ಹೋಗಿ ಇವಾಗ ಇನ್ನು 1 ಕಿಲೋಮೀಟರ್ ಊರು ಬರುತ್ತೆ. ಮಂತ್ರಾಲಯಕ್ಕೆಲ್ಲ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಅಂತ. ಟ್ರಾವೆಲ್ ಮಾತ್ರ ಬೆಂಕಿ ಐತೆ. ಎಷ್ಟು ಇವತ್ತು ಬೆಳಿಗ್ಗೆ 11 ಗಂಟೆ ಬಿಟ್ಟದ್ದು, ಇನ್ನು ಇವಾಗೆಲ್ಲ 5 ಗಂಟೆ, 5:05 ಆಯಿತು. ಇನ್ನು 1 ಕಿಲೋಮೀಟ್ರ್ ಹೋದರೆ ಊರು ಬಿಡ್ತೀವಿ. ಏನು ಬಂದಿದ್ದೆ ಟ್ರಾವೆಲ್ ಮಾಡಿ ಓಡಿಸಿ ತಲೆಗೆ ದಿನ ಅನ್ನೋದು ಬರ್ನಾಗಿ ಹೋಯ್ತು. ಫುಲ್ಲು ಉರಿತಾ ಉಂಟು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.